ಬಡವರು, ದಲಿತರಿಗೆ ಹಕ್ಕುಪತ್ರ, ರಸ್ತೆ, ಇತರ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯು ನಿರಂತರ ಹೋರಾಟ ಮಾಡ್ತಾ ಇದ್ದು, ಪುಣಚದ 3 ಕುಟುಂಬಗಳಿಗೆ 94ಸಿ ಹಕ್ಕುಪತ್ರಕ್ಕಾಗಿ ಪ್ರತಿಭಟನೆ ನಡೆಸಿದ ಸಂದರ್ಭ ತಾನು ಹಣ ಪಡೆದು ಹೋರಾಟ ಮಾಡ್ತಿದ್ದೇನೆ ಅಂತ ಪುತ್ತೂರು ಶಾಸಕರು ಆರೋಪಿಸಿರುವುದು ಆಧಾರರಹಿತವಾಗಿದೆ ಅಂತ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನಿಟ್ಪಳ್ಳಿಯ ರಸ್ತೆಯ ಹೋರಾಟ, ಪುಣಚದ ಹಕ್ಕುಪತ್ರದ ಹೋರಾಟ ಅಥವಾ ಇತರ ಹೋರಾಟದಲ್ಲಿ ನಾನು ಯಾರಿಂದಲೂ ₹1 ಪಡೆಯದೆ ಹೋರಾಟ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿದ್ದೇನೆ. ಪುಣಚದ 3 ಪರಿಶಿಷ್ಟ ಕುಟುಂಬಗಳಿಗೂ ನಮ್ಮ ಸಂಘಟನೆಯ ಹೋರಾಟದ ಫಲವಾಗಿಯೇ ನ್ಯಾಯ ಸಿಕ್ಕಿದೆ. ಆದರೆ ಶಾಸಕ ಅಶೋಕ್ ರೈ ಅವರು ಯಾವುದೇ ಆಧಾರವಿಲ್ಲದೆ ನನ್ನ ವಿರುದ್ಧ ಸುಳ್ಳು ಅಪವಾದ ಹಾಕಿರುವುದು ನೋವು ತಂದಿದೆ. ಈ ಕುರಿತು ಅವರ ಬಳಿ ಹೋಗಿ ಮಾತನಾಡಿದಾಗ ಯಾರೋ ಹಾಗೆ ಹೇಳಿದ್ರು ಎಂಬ ಸಮಜಾಯಿಷಿ ನೀಡಿದ್ದಾರೆ. ಈ ರೀತಿಯಲ್ಲಿ ಒಬ್ಬರ ಸಾಮಾಜಿಕ ಕಾಳಜಿಯ ಕುರಿತು ಆರೋಪ ಮಾಡೋದು ಸರಿಯಲ್ಲ ಎಂದರು. ಇಲ್ಲಿ ಶಾಸಕರಿಗೆ ನಾವು ಮನವಿ ಮಾಡಿದ್ವಿ. ಒಂದು 16/2/26ಕ್ಕೆ 16/2/2024ಕ್ಕೆ ಶಾಸಕರಿಗೆ ಮನವಿ ಕೊಟ್ಟರು. 3 ಜನ ಬಂದ ಕೊಟ್ಟರು. 5 ವರ್ಷ 2026 16/2/2026ಕ್ಕೆ ಅವರು ಅರ್ಜಿ ಕೊಟ್ಟು ಅವರಿಗೆ ಪಾಪ ಏನಂತ ಇಲ್ಲಿ ಗೊತ್ತಿಲ್ಲ, ಅವರು ಹೋಗಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ. ಮತ್ತೆ ನನಗೆ ಮೊನ್ನೆ ಇತ್ತೀಚೆಗೆ ಅವರು ಬಂದು ಜನವರಿಗೆ ಬಂದು ನನಗೆ ಅವರು ಮನವಿ ಮಾಡಿದರು. ಹೀಗೆ ನಾವು ಮಾನ್ಯ ಶಾಸಕರಿಗೆ ಸಹ ನಾವು ಕೊಟ್ಟಿದ್ದೇವೆ, ನಮಗೆ ಏನಂತೇಳಿ ಆಗಲಿಲ್ಲ, ಏನಂತೇಳಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತ. ಅದಕ್ಕೆ ನಾನು ತಹಸೀಲ್ದಾರಿಗೆ ಹೋದೆ. ತಹಸೀಲ್ದಾರ್ ನಿಮ್ಮ ಅರ್ಜಿ ಏನು ಅಂತೇಳಿ ಇಲ್ಲೇ ಇಲ್ಲ ಅಂತೇಳಿ, ಅರ್ಜಿ ಇಲ್ಲ ಏನಿಲ್ಲ. ಮತ್ತೆ ಅದಕ್ಕೆ ನಾನು ನನ್ನ ಲೆಟರಲ್ಲಿ, ನಮ್ಮ ಸಂಘಟನೆ ಲೆಟರಲ್ಲಿ ನಾವು ಒಂದು DC ಅವರಿಗೆ ಮತ್ತು AC ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಇಷ್ಟು ಜನರಿಗೆ ನಾನು ಇದು ಮಾಡಿದ್ದೇನೆ. ಮಾಡಿ ಸಹ ನಾವು ನಿರಂತರವಾಗಿ ಅದಕ್ಕೆ ಬೇಕಾಗಿ ನಾನು ತಿಂಗಳಿಗೊಮ್ಮೆ ಹೋಗಿ ಅವರ ತಹಸೀಲ್ದಾರ್ ಮತ್ತು SST ಮೀಟಿಂಗ್ ಆಗ್ತಿತ್ತು ಬೀಚ್ ರೋಡಲ್ಲಿ, ಬಂಡವಾಳಲ್ಲಿ. ಅಲ್ಲಿಗೆ ನಾವು ಹೋಗಿ ಅಲ್ಲಿ ಚರ್ಚೆ ಮಾಡ್ತಿದ್ದೆವು. ತಹಸೀಲ್ದಾರ್ ಹೇಳ್ತಿದ್ರು ಬರೋ ತಿಂಗಳು ಕೊಡುವ, 2 ತಿಂಗಳು ಕೊಡುವ, 3 ತಿಂಗಳು ಕೊಡುವ ಅಂತ ಹಾಗೆ ಇರ್ತಿದ್ವಿ. ಹಾಗೆ ಹೇಳುವಾಗ ನಾವೇನು ಮಾಡಿದ್ದೆವು, ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ನಿರಂತರವಾಗಿ ನಾವು ಪ್ರತಿಭಟನೆ ಯಾವಾಗ ಮೇ 18 ತಾರೀಕಿನಿಂದ ಜೂನ್ 1ರ ತನಕ ನಿರಂತರ ಪ್ರತಿಭಟನೆ ಮಾಡಿದ್ರು. ಅವರನ್ನು ಹೇಳಿದ್ರು, ನಾನು ಮಾನ್ಯ ಶಾಸಕರಿಗೆ ನಾನು ಫೋನ್ ಮಾಡಿದ್ದೇನೆ, 21/5/2026ಕ್ಕೆ ತಹಸೀಲ್ದಾರ್ ನನಗೆ ಬರೆದು ಕೊಟ್ಟಿದ್ದಾರೆ, ನಾವು ಪೆರ್ನೆ ಗ್ರಾಮದಲ್ಲಿ ಕೊಡ್ತೇವೆ ಅಂತೇಳಿ. ಇದು ತಹಸೀಲ್ದಾರ್ ದಂಡಾಧಿಕಾರಿ ಅವರದ್ದು ಲೆಟರ್. ಯಾವುದು ಮೇ ನೋಡಿ 21/5/2026ಕ್ಕೆ ನನಗೆ ಅವರು 11 ಗಂಟೆಗೆ ನನಗೆ ಲೆಟರ್ ಕೊಟ್ಟರು, ನೀವು ಪ್ರತಿಭಟನೆ ಕೂತ್ಕೊಳ್ಬೇಕಂತ ಇಲ್ಲ, ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯರಾದ ಚಂದ್ರಶೇಖರ್ ಪುಣಚ, ಪ್ರೇಮ, ವಿಜಯಲಕ್ಷ್ಮಿ ಹಾಗೂ ಬೇಬಿ ಕುಮಾರಿ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.